ಎಲ್ಲ ಈ ನಾಡಿನ ಎಲ್ಲ ರೈತರಿಗೆ ಮಳೆ ಹೆಚ್ಚು ಆಗದಲ್ಲೇ ಕಡಿಮೆನೂ ಆಗದಲ್ಲೇ ಒಳ್ಳೆ ಬೆಳೆ ಆಗಿ ಸಮೃದ್ಧಿಯಾಗಿ ನಾಡು ಬೇರೆ ರಾಷ್ಟ್ರಕ್ಕೆ ನಮ್ಮಿಂದ ಆಹಾರನ ಸರಬರಾಜು ಮಾಡೋ ಥರ ಆ ತಾಯಿ ಕರುಣಿಸ್ಲಿ ಅಂತ ಕೇಳ್ಕೊಂಡಿದ್ದೀವಿ. KRHKಟಿಗೆ ಬಿಡ್ತಾ ಇದ್ದೀವಿ. ಸ್ವಲ್ಪ ಗೇಟನ್ನು ರಿಪೇರಿ ಮಾಡೋದಿತ್ತು, ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಅವಳು ಮುಗಿದ ತಕ್ಷಣ ಬಿಡ್ತೀವಿ. ಒಳ್ಳೇದಾಗಲಿ ಅವರಿಗೆ. ನಾನು ಹೋಗ್ತಾ ಇದ್ದೆ. ನನಗೆ ಮೈಸೂರು ಡಿವಿಷನಲ್ಲಿ ನಮ್ಮ ಇಲಾಖೆ ಮುಂಗಾರು ಮಳೆ ಆಗಿರೋದ್ರ ಬಗ್ಗೆ ಏನೇನು ಬಿತ್ತನೆ ಆಗ್ತಾ ಇದೆ ಅದ್ರ ಬಗ್ಗೆ ಮೀಟಿಂಗ್ ಕರೆದಿದ್ದೀನಿ ಇವಾಗ 11:30ಗೆ. ಅದರಿಂದ ನಾನು ಹೋಗ್ತಾ ಇಲ್ಲ. ಆಯಿತು, ಅದಲ್ಲ. ಈಗ ನಾನು KDP ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ. ಅದರಿಂದ ಅವ್ರು ಏನು ಹೇಳ್ತಾರೆ, ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ 1.5 ವರ್ಷಕ್ಕೆ ಭಾಳ ಜಾಸ್ತಿ ಮಾಡೋರು ಅವರು ಜೋಶಿಯರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಅವ್ರೇನಾದ್ರು ನಮ್ಮಿಂದ ಅವ್ರು ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದನ್ನು ನಾವು ಮಾಡ್ತೀವಿ. ಅದೇನು ಮೀಟಿಂಗ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿತ್ತು. ಅದೇ MP ಲ್ಯಾಡಲ್ಲಿ CSR ಫಂಡಲ್ಲಿ 30 ಲಕ್ಷ ಮೊನ್ನೆ ಆಟೋದ ಸ್ಟ್ಯಾಂಡ್ ಕೊಟ್ಟವ್ರೆ. ಭಾಳ ಧನ್ಯವಾದಗಳು. ಅವರ MP ಗ್ರಾಂಟಲ್ಲಿ 30 ಲಕ್ಷ ಕೊಟ್ಟವ್ರೆ. ಸುಮಲತನೂ ಕೊಡ್ತಿದ್ರು. 5 ಕೋಟಿ ವರ್ಷಕ್ಕೆ ಬರುತ್ತೆ. ಅದೆಲ್ಲ ನಾವು ಕೇಳೋದು. ಜಿಲ್ಲೆಗೆ ರಾಜ್ಯಕ್ಕೆ ದೊಡ್ಡ ಮಂತ್ರಿ ಇದ್ದಾರೆ, ಜೋಶಿ ಅದಕ್ಕಿಂತ ದೊಡ್ಡ ಮಂತ್ರಿ ಇದ್ದಾರೆ. ಇಬ್ಬರೂ ಸೇರಿ ಈ ರಾಜ್ಯಕ್ಕೆ ಬರೋ ಟ್ಯಾಕ್ಸನ್ನು ಕೊಡಿಸ್ಲಿ, ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಲಿ, ಯಾವ್ದಾರ ನೀರಾವರಿಗೆ ವಿಶೇಷವಾದಂಥ ಒಂದು 25,000 ಕೋಟಿ ಕೊಡಿಸ್ಲಿ, ಅಥವಾ ಇಂಡಸ್ಟ್ರಿಯಲ್ಲಿ ಯಾವ್ದಾರ ಈಗ ಮೈಸೂರು ಮಿಲ್ಲು ನಿಂತೋಗಿತ್ತು ಅಂತಿದ್ರು ಅದನ್ನು ಮಾಡಿಸ್ಲಿ. ಈ ಥರದ್ದು ಏನಾದ್ರು ಮಾಡಿಸ್ರಿ ಹೇಳ್ತೀವಿ. MP ಲ್ಯಾಡಲ್ಲಿ ನಂದು 2 ಕೋಟಿ ಬರುತ್ತೆ, ನಾನು ಖರ್ಚು ಮಾಡಲೇಬೇಕು. ಅವರು 5 ಕೋಟಿ 28 ಜನ MP-ನೂ 5 ಕೋಟಿ ಖರ್ಚು ಮಾಡ್ತಾರೆ. ನಾವು ಹೇಳಿದ್ದೀವಿ ಅವ್ರಿಗೆ ಯಾವುದಾದ್ರು ಒಂದು ಒಳ್ಳೆ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. 2-3 ಬಾರಿ ನಮ್ಮ ರವಿನೂ ಕೊಟ್ಟಿದ್ದಾರೆ. ನಮಗೇನು ಬೇಜಾರಿಲ್ಲ. ಇದು 1 ವರ್ಷ ಬಿಗಿನಿಂಗು. ಇನ್ನು ಮುಂದೆ ಮಾಡೋ ಅವಕಾಶ ಇದೆ, ಮಾಡಲಿ. ದಿಸಾ ಮೀಟಿಂಗ್ನೂ ಮಾಡಲಿ. ಸೆಂಟ್ರಲ್ ಗೌರ್ಮೆಂಟ್ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ರಿವ್ಯೂ ಮಾಡಲಿ. ನಮಗೇನು ಬೇಜಾರಿಲ್ಲ. ನಮ್ಮ DC ಇರ್ತಾರೆ, CEO ಇರ್ತಾರೆ. ಅವರೆಲ್ರಿಗೂ ಅವರ ಮಂತ್ರಿಗಳು ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾರೆ. ಸೊ ನನಗೆ ಟೈಮ್ ಇಲ್ಲ ಆಗ್ತಾ. ಈಗ ಅವ್ರಿಗೆ ಹೆಂಗೆ ನಮ್ಮ KDP ಮೀಟಿಂಗ್ ಬರೋಕ್ಕೆ ಟೈಮ್ ಇಲ್ವೋ ಹಂಗೆ ನನಗೂ ಟೈಮ್ ಇಲ್ಲದೆ ಇರೋದು ಇದ್ದರೆ ಹೋಗ್ತೀನಿ, ಹೋಗಬಾರ್ದು ಅಂತೇನಿಲ್ಲ. ಅಲ್ಲ, CM 2 ವರ್ಷ ಆಗಿದೆ. ಈ ಟೈಮ್ನಲ್ಲಿ ನಮ್ಮ ಸರ್ಕಾರ ಜನಪರವಾದಂಥ ಏನೇನು ಮಾಡಿದ್ದಾರೆ ಅಭಿಪ್ರಾಯಗಳು ಶಾಸಕರು ಅಲ್ಲಿಯ ಸ್ಥಳೀಯವಾಗಿ ಸರ್ಕಾರ ಮಾಡ್ತಾ ಇರೋದನ್ನು ಸರಿ ಇದೆಯಾ, ಕರೆಕ್ಷನ್ನ, ಅಥವಾ ಏನಾದ್ರು ಇನ್ನೇನಾದ್ರು ಅಡಿಷನಲ್ ಮಾಡಬೇಕಾ, ಅವರ ಅಭಿಪ್ರಾಯವನ್ನು ಇನ್ನೂ ಹೆಚ್ಚಿನ ನಾವು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಜನಾಭಿಪ್ರಾಯ ಏನಿದೆ ಅನ್ನೋದು ಕೇಳಲಿಕ್ಕೆ ಬಂದಿದ್ರೆ ವಿನ ನೀವು TV-ಯವರು ವಿರೋಧ ಪಕ್ಷದವರು ಅದು ಏನೇನೋ ಹೇಳ್ತಾ ಅದು ಅವರವರ ನೋಡಿ, ಅವರವರ ಅಭಿಪ್ರಾಯ. ಶಾಸಕರು ಅವರವರ ಅಭಿಪ್ರಾಯ ಹೇಳಿದ್ದಾರೆ. ನಮ್ಮಲ್ಲಿ ಸಿದ್ದರಾಮಯ್ಯನವರು DK-ಯವರು ಭಾಳ ಅನ್ಯೋನ್ಯವಾಗಿದ್ದಾರೆ. ಏನೇ ಆದರೂ ಇಬ್ಬರು ಒಗ್ಗಟ್ಟಾಗೆ ಹೋಗ್ತಾರೆ. ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ. ರಾಷ್ಟ್ರದ AICC, ರಾಜ್ಯದಲ್ಲಿ ಸಿದ್ದರಾಮಯ್ಯನವರು DK-ಯವರು ಯಾರೇನೇ ಮಾಡಿದ್ರು ಡಿವೈಡ್ ಆಗೋಲ್ಲ, ಒಟ್ಟಿಗೆ ಹೋಗ್ತಾರೆ. ತೀರ್ಮಾನ ಒಟ್ಟಿಗೆ. ಅದೇನು ನಾನು ಕರೆದಿರಲಿಲ್ಲ. ಆ ತೀರ್ಮಾನ ಸಿದ್ದರಾಮಯ್ಯನವರು DK-ಯವರು AICC-ಯವರೇ ಇರ್ತಾರೆ, ತಗೋತಾರೆ ಅಂದಮೇಲೆ ಎಲ್ಲವೂ ಅದ್ರಲ್ಲಿ ಸೇರುತ್ತೆ. ಮತ್ತೆ ಏನೋ ಬ್ಲಾಸ್ಟ್ ಮಾಡೋದು ಬೇಡ. ಇಲ್ಲಪ್ಪ, ನಾನು ಮೈಸೂರು ವಿಭಾಗದ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಕರೆದಿದ್ದೀನಿ ಮುಂಗಾರು ಬಗ್ಗೆ ಚರ್ಚೆ ಮಾಡೋಕ್ಕೆ. ನಾನು ಹೇಳಿದ ಒಂದು ವಿಚಾರ ಅಲ್ಲ. ಅವತ್ತು ನಾನು ರಿವ್ಯೂ ಮಾಡಿದ್ಮೇಲೆ ಪ್ರೆಸ್ಗೆ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.